ತುಂಬ ಚಂದನೆ ಸಿನಿಮಾ. ಎಲ್ಲರೂ ತುಂಬ ಸಂಭ್ರಮಿಸಿ ನೋಡ್ತಾ ಇದ್ದಾರೆ. ನಿರ್ದೇಶಕರು ಇಲ್ಲೇ ನಿಂತವ್ರೆ, ನಮ್ಮ ಸಂಗೀತ ನಿರ್ದೇಶಕರು ಇಲ್ಲೇ ನಿಂತವ್ರೆ. ಎಲ್ರಿಗೂ ಖುಷಿಯಾಗಿದೆ. ನೋಡಿದವರೆಲ್ಲ ತುಂಬ ಸಂಭ್ರಮ ಪಡ್ತವ್ರೆ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಟೆರರ್ ವಿತೌಟ್ ಎನಿ ಇಯರ್. ಸುಬ್ಬಣ್ಣ ಹೇಳಿ. ಆದಿತ್ಯ ಫಸ್ಟ್ ಫಿಲಿಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಂಜನ್ ಶಿವರಾಮಗೌಡ, ಸಿಲ್ಕ್ ಮಂಜು ಹಣ ಖರ್ಚು ಮಾಡಿದ್ರು. ಪ್ರತಿ ಫ್ರೇಮ್ನಲ್ಲೂ ಇದು ಕಾಣಿಸ್ತಾ ಇದೆ. ಸೊ ವೆರಿ ಗುಡ್ ಎಂಟರ್ಟೈನ್ಮೆಂಟ್ ಫಿಲಮ್ ಟೆರರ್. ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ನಮಸ್ಕಾರ ಎಲ್ರಿಗೂ. ಈ ಟೆರರ್ ಸಿನಿಮಾ ನಿಜವಾಗ್ಲೂ ಟೆರಿಫಿಕ್ ಆಗಿದೆ. ರಂಜನ್ ಅವರು ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮಾಡಿದ್ದಾರೆ. ಈ ಕಥೆನ ತುಂಬ ಚೆನ್ನಾಗಿ ಹೆಣೆದಿದ್ದಾರೆ. ಫಸ್ಟ್ ಹಾಫ್ ಏನಾಗ್ತಿದೆ ಅಂತ ಗೊತ್ತೇ ಆಗಲ್ಲ, ಆದರೆ ಸೆಕೆಂಡ್ ಹಾಫಲ್ಲಿ ಅದರ ಎಲ್ಲ ಉತ್ತರಗಳು ಸಿಗ್ತಾ ಹೋಗುತ್ತೆ. ಇದು ಒಂದು ವಿಭಿನ್ನ ರೀತಿಯ ಒಂದು ಸ್ಕ್ರೀನ್ ಪ್ಲೇ, ನಾನ್ ಲಿನಿಯರ್ ಆಗಿ ಮಾಡಿದ್ದಾರೆ. ಹಾಗಾಗಿ ತುಂಬ ಕುತೂಹಲ ಮೂಡಿಸ್ತಾ ಹೋಗುತ್ತೆ. ನಮ್ಮ ಆದಿತ್ಯ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅವರ ಧ್ವನಿ ಕೂಡ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಕಮರ್ಷಿಯಲ್ ಸಿನಿಮಾ ಆದಿ ಫಸ್ಟ್ ಟೈಮ್ ರಂಜನ್ ಅವ್ರು ಮಾಡಿದ್ದಾರೆ. ಎಲ್ಲ ಬರೀ ಸ್ನೇಹಿತರೆ ಇದ್ದಾರೆ ಈ ಪಿಕ್ಚರಲ್ಲಿ. ಕಿಟ್ಟಿ, ಆದಿ, ಧರ್ಮ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹರ್ಷವರ್ಧನ್ ಮ್ಯೂಸಿಕ್ ಡೈರೆಕ್ಟರ್. ಹಾಂ, ವೆರಿ ಗುಡ್ ಮ್ಯೂಸಿಕ್. ಒಳ್ಳೆ ಆ್ಯಕ್ಷನ್ ಪಿಕ್ಚರು. ಫಸ್ಟ್ ಟೈಮ್ ಒಳ್ಳೆ ಪ್ರಯತ್ನ, ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಕಿಟ್ಟಿ ಅವರು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಒಳ್ಳೆಯದಾಗಿ. ಥ್ಯಾಂಕ್ಸ್ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ದಿನದ ನಂತರ ಒಂದು ಒಳ್ಳೆ ಸಿನಿಮಾ ನೋಡೋದು ಅಂತಂದರೆ ಅದು ಟೆರರ್ ಸಿನಿಮಾ ಅಂತ ಹೇಳ್ಬೋದು. ಎಸ್ಪೆಷಲಿ ನಾನು ಆದಿತ್ಯ ಸರ್ ಅವರ ಇಂಟ್ರೊಡಕ್ಷನ್ ನೋಡಬೇಕಾದ್ರೆ ಯಾಕೆ ಹೀರೋನ ಇಷ್ಟು ಸಿಂಪಲ್ಲಾಗಿ ಎಂಟ್ರಿ ಕೊಟ್ಬಿಟ್ರು ಅಂತ ಐ ಸ್ವೇರ್ ನಾನು ಅದೇ ಅಂದ್ಕೊಂಡೆ. ಬಟ್ ಲೇಟರ್ ಪಾರ್ಟ್ ಅವರನ್ನು ತೋರಿಸಿರುವಂತಹ ರೀತಿ ಆಗಿರ್ಬೋದು, ಅಥವಾ ಅವರ ಒಂದು ಬೇಸ್ ವಾಯ್ಸ್ನ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ನನಗಂತೂ ಸಿಕ್ಕಾಬಟ್ಟೆ ಪರ್ಸ್ನಲಿ ಇಷ್ಟ ಆಯಿತು. ಆ್ಯಂಡ್ ಅವರಿರೋ ಹೈಟ್ಗೆ ಅವರ ಫೈಟು ನಿಜವಾಗ್ಲೂ ಸಖತ್ತಾಗಿ ಮ್ಯಾಚ್ ಆಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಐ ವುಡ್ ಲವ್ ಟು ಅಪ್ರಿಷಿಯೇಟ್ ದ ಡೈಲಾಗ್ ಪೋರ್ಷನ್. ಬಿಟ್ಸ್ ಬೈ ಬಿಟ್ಸ್ ಇಟ್ಸ್ ಲೈಕ್ ಪ್ರತಿಯೊಂದು ವರ್ಡ್ ಕೂಡ ನೀಟಾಗಿ ಸ್ಕೆಡ್ಯೂಲ್ ಮಾಡಿ, ಇದು ಇಲ್ಲೇ ಬರಬೇಕು, ಇದು ಹಿಂಗೆ ಬಂದ್ರೇ ಕೌಂಟ್ರ್ ಅನ್ನೋ ರೀತಿಯಲ್ಲಿದೆ. ಈಗಾಗಲೇ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರ್ನಲ್ಲಿ ಹೋಗಿ ಸಿನಿಮಾನ ನೋಡಿ. ಆ್ಯಂಡ್ ಆದಿತ್ಯ ಸರ್ ಅವರ ಕಮ್ಬ್ಯಾಕ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇಟ್ ಈಸ್ ಲೈಕ್ ಅ ಬ್ಲಾಕ್ ಬಸ್ಟರ್ ಕಮ್ಬ್ಯಾಕ್. ತುಂಬ ಬ್ಯೂಟಿಫುಲ್ ಆಗಿದೆ ಸಿನಿಮಾ. ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ನಮಸ್ಕಾರ. ಟೆರರ್ ಸಿನಿಮಾ ಈಗ ತಾನೇ ನೋಡಿದೆ. ಟೆರಿಫಿಕ್ ಆಗಿದೆ, ಭಾಳ ಬ್ಯೂಟಿಫುಲ್ ಆಗಿದೆ, ಖುಷಿ ಆಯಿತು. ಕಲಾವಿದನಾಗಿ ಹೇಳಬೇಕು ಅಂತಂದರೆ, ಈ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತಾರಲ್ಲ, ಹಾಗೆ ನಮ್ಮ ಸಿನಿಮಾ ನಮ್ಗೆ ಭಾಳ ಪ್ರೀತಿ, ಖುಷಿ ಆಯಿತು. ಆದರೆ ಒಬ್ಬ ಆಡಿಯನ್ಸಾಗಿ ಹೇಳಬೇಕು ಅಂತಂದರೆ, ಮೊದಲಿನಿಂದ ಕೊನೆಯವರೆಗೆ ನೋಡಿಸ್ಕೊಂಡು ಹೋಗುವಂಥ ಒಂದು ಅಪ್ಪಟ ಮನೋರಂಜನಾತ್ಮಕ ಚಿತ್ರ. ನಮ್ಮ ರಂಜನ್ ಶಿವರಾಮೇಗೌಡರು ಇದರ ನಿರ್ದೇಶಕರು, ಈ ಚಿತ್ರದ ನಿರ್ದೇಶಕರು ತುಂಬ ಚೆನ್ನಾಗಿ ಎಲ್ಲ ಡಿಪಾರ್ಟ್ಮೆಂಟನ್ನು ದುಡಿಸ್ಕೊಂಡಿದ್ದಾರೆ. ಭಾಳ ರಿಚ್ಚಾಗಿ ಮೂಡಿ ಬಂದಿದೆ. ಪ್ರತಿಯೊಂದು ಸನ್ನಿವೇಶ ಅದ್ಭುತವಾಗಿದೆ. ಪ್ರತಿಯೊಬ್ಬ ಕಲಾವಿದರನ್ನು ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ. ನಮ್ಮ ನಿರ್ಮಾಪಕರು ಮಂಜಣ್ಣ ಅವರು ಎಲ್ಲವನ್ನೂ ಒದಗಿಸ್ಕೊಟ್ಟಿದ್ದಾರೆ ಏನೋ ಶಿವರಾಮೇಗೌಡರಿಗೆ. ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಭಾಳ ಖುಷಿಯಾಯಿತು ನನಗೆ. ಮೊದಲಿನಿಂದ ಕೊನೆಯವರೆಗೆ ಎಲ್ಲೂ ಕೂಡ ಒಂದು ಚೂರು ಎಲ್ಲೂ ಅದರ ಟ್ರ್ಯಾಕನ್ನು ಕಡಿಮೆ ಮಾಡ್ಕೊಳ್ಳಲ್ಲ, ಅದರ ರುಚಿಯನ್ನು ಕಡಿಮೆ ಮಾಡ್ಕೊಳ್ಳಲ್ಲ. ಭಾಳ ರಸವತ್ತಾಗಿ ಮೂಡಿ ಬಂದಿದೆ. ಭಾಳ ಖುಷಿಯಾಯಿತು ನನಗಂತೂ. ಆ್ಯಂಡ್ ಈ ಸಿನಿಮಾ ಬರೀ ಈಗ ನಾನು ಹೇಳಿದ್ನಲ್ಲ, ನಮ್ಮ ಸಿನಿಮಾನ ನಾವೇ ಹೊಗಳ್ಕೊಂಡ್ರೆ ಚೆನ್ನಾಗಿರಲ್ಲ. ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತ ಬಂದು ನೋಡಿದಾಗ ನಮ್ಮ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಾಗುತ್ತೆ. ದಯಮಾಡಿ ನಾನು ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನಂತಂದರೆ, ಎಲ್ಲರೂ ಭಾಳ ಒಂದು ಅದ್ಭುತವಾದಂಥ ಎಂಟರ್ಟೈನರ್ ನಿಮ್ಮ ಮುಂದೆ ಇದೆ ಇವತ್ತು. ಎಲ್ಲರೂ ಬಂದು ನೋಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ಸ್. ನಮಸ್ಕಾರ. ಈಗ ತಾನೇ ಟೆರರ್ ಸಿನಿಮಾ ನೋಡಿದ್ವಿ, ಕನ್ನಡ ಸಿನಿಮಾ. ನಿಜಕ್ಕೂ ಒಂದು ಕಂಬ್ಯಾಕ್ ಅಂತ ಹೇಳಬೇಕು. ಇಬ್ಬರು ದಿಗ್ಗಜರು ಆ್ಯಕ್ಟರ್ಸು, ನಮ್ಮ ಆದಿ ಸರ್ ಆಗಿರ್ಬೋದು ಮತ್ತು ಕಿಟಣ್ ಆಗಿರ್ಬೋದು, ಇಬ್ಬರಿಗೂ ಒಂದು ಒಳ್ಳೆ ಕಂಬ್ಯಾಕ್ ಫಿಲಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಇಟ್ಸ್ ಅ ವೆರಿ ಗುಡ್ ಮಾಸ್ ಎಂಟರ್ಟೈನರ್. ಫ್ಯಾಮಿಲಿ ಒಟ್ಟು ಕೂತ್ಕೊಂಡು ನೋಡ್ಬೋದು, ಯಾವುದೇ ಒಂದು ಮುಜುಗರ ಇಲ್ಲದೆ. ಸೊ ಬನ್ನಿ, ಕನ್ನಡ ಸಿನಿಮಾ ಪ್ರೇಕ್ಷಕರೆಲ್ಲ ಥಿಯೇಟ್ರಿಗೆ ಬಂದು ನೋಡಿ ಆಶೀರ್ವಾದ ಮಾಡಿ ಟೆರರ್ನ ಅಂತ ಹೇಳ್ತೀನಿ.
ಡೈರೆಕ್ಟ್ರದ್ದು ಮೊದಲ ಸಿನಿಮಾ ಆದರೂ ಕೂಡ ನಮ್ಮ ಊರಲ್ಲಿ ಅಥವಾ ಇಲ್ಲೂ ಕೂಡ ಒಂದು ಜಡೆ ಕೋಲಾಟ ಅಂತ ಆಡ್ತೀವಿ. ಅದು ಡ್ಯಾನ್ಸ್ ರೀತಿಯಲ್ಲಿ, ಡ್ಯಾನ್ಸಲ್ಲಿ ಒಂದು ಪ್ರಕಾರ ಜಡೆ ಕೋಲಾಟ ಅಂತ. ಅದು ಫಸ್ಟಿಗೆ ಕಗ್ಗಂಟಾಗ್ತಾ ಹೋಗುತ್ತೆ. ಅದು ಯಾವ ರೀತಿಯಲ್ಲಿ ಗಂಟು ಹಾಕ್ತಾರೆ ಮೇಲಿಂದ ಹಾಕ್ಕೊಂಡು ಬರೋದು ಗೊತ್ತಾಗಲ್ಲ. ಆಮೇಲೆ ಅದು ಬಿಡಿಸುವಾಗ ನಮಗೆ ಟೆನ್ಷನ್ ಆಗ್ತಾ ಇರುತ್ತೆ, ಅಯ್ಯೋ ಇದು ಹೀಗೆ ಬಿಡಿಸ್ತಾ 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 ಇಲ್ಲಿ ತಪ್ಪು ಬಿಟ್ಟರೆ ಅಲ್ಲೇ ತಪ್ಪು ಬಿಟ್ಟರೆ ಅಂತ. ಆದರೆ ಪರ್ಫೆಕ್ಟಾಗಿ ಕೊನೆಗೆ ಅದನ್ನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಹಾಗೆ ಆ ಗಂಟೆ ಹಾಕಿದ್ದನ್ನು ಬಿಚ್ಚುತ್ತೆ. ಅದೇ ಟೆಕ್ನಿಕ್ನಲ್ಲಿ ರಂಜನ್ ಅವರು ಸಿನಿಮಾ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಅದು ಸ್ವಲ್ಪ ಜನ ನನಗೆ ಶುರುವಾಗುವಾಗ ಅರ್ಥ ಆಗಿಲ್ಲ ಹಾಗೆ ಹೀಗೆ ಅಂತ ಅನ್ಬೋದು. ನನಗೆ ಅದು ಜಡೆ ಕೋಲಾಟವನ್ನು ನೆನಪಿಗೆ ತಂತು. ಪರ್ಫೆಕ್ಟಾಗಿ ಕಥೆಯನ್ನು ಹೊಸದಿದ್ದಾರೆ, ಅದನ್ನು ಹಾಗೆ ಅದಕ್ಕೆ ಸೊಲ್ಯೂಷನ್ ಕೊಟ್ಟು ಯಾಕೆ ಹೀಗಾಗುತ್ತೆ ಅನ್ನೋದನ್ನು ಬಿಡಿಸಿ ಹೇಳ್ತಾರೆ. ಪ್ರತಿಯೊಂದು ಮಾತು ಕೂಡ ಪಂಚ್ ಡಯಲಾಗ್, ಎಕ್ಸಲೆಂಟ್. ಅದು ಯಾರಿಗೂ ಅದು ಪಂಚ್ ಡಯಲಾಗ್ ಅಂತ ಗೊತ್ತಾಗುವ ಹಾಗೆ ಇಲ್ಲ. ಅದು ಕೇಳಿಸ್ಕೊಂಡು ಕರೆಕ್ಟಾಗಿ ಅರ್ಥ ಮಾಡ್ಕೋತಾ ಇದ್ದರೆ ಪ್ರತಿಯೊಂದು ಮಾತಲ್ಲೂ ಫಿಲಾಸಫಿ ಇದೆ, ಭಾರಿ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಆದಿತ್ಯ ಅವರ ಸ್ವ್ಯಾಗ್ ನೋಡಿ ನನಗೆ ಒಂದು ರೀತಿ ನಾನು ಫೇಂಟ್ ಆಗೋ ಲೆವೆಲಿಗೆ ಬಂದಿದ್ದೆ. ಎಂಥ ಸ್ವ್ಯಾಗ್ ಅದು, ಎಂಥ ಬಾಡಿ ಲ್ಯಾಂಗ್ವೇಜ್, ಎಂಥ ಲುಕ್ಸ್, ಎಂಥ ಇದು ಅದ್ಭುತ. ಈಗಲೂ ಅವರು ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಇಟ್ಸ್ ಇನ್ಕ್ರೆಡಿಬಲ್. ಸಿನಿಮಾ ತುಂಬ ಚೆನ್ನಾಗಿದೆ, ದಯವಿಟ್ಟು ಬಂದು ನೋಡಿ. ಇವತ್ತು ಒಂದು ಸ್ಪೆಷಲ್ ಶೋ ಅಂತ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಎಲ್ಲ ಭಾಳ ಸೆಲೆಬ್ರಿಟೀಸ್ ಬಂದು, ಫ್ಯಾಮಿಲೀಸ್ ಬಂದರು, ಫ್ರೆಂಡ್ಸ್ ಬಂದು ಪ್ರತಿಯೊಬ್ಬರು ಸಿನಿಮಾವನ್ನು ನೋಡಿ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಾದ್ಯಂತ ಎಲ್ಲ ಪ್ರತಿಯೊಂದು ಕಡೆ ರಿಲೀಸ್ ಎಲ್ಲೆಲ್ಲ ಆಗಿದೆಯೋ ಅಲ್ಲೆಲ್ಲ ಆ ಥಿಯೇಟ್ರ್ಗಳಿಂದ ಒಳ್ಳೆ ಪ್ರಶಂಸೆ ಬರ್ತಾ ಇದೆ, ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ. ಸಿನಿಮಾನ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಮೂಲಕ ನಾನು ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ತುಂಬ ಮೆಸೇಜಸ್ ಬರ್ತಾ ಇದೆ ನನಗೆ. ಪಿಕ್ಚರ್ ನೋಡಿದ್ವಿ, ತುಂಬ ಚೆನ್ನಾಗಿದೆ, ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಸಿನಿಮಾ, ಫೈಟ್ಸ್ ಚೆನ್ನಾಗಿದೆ, ನಿಮ್ಮ ಕಾಸ್ಟ್ಯೂಮ್ಸ್ ಚೆನ್ನಾಗಿದೆ, ಆಮೇಲೆ ಇಷ್ಟು ಜನ ಆರ್ಟಿಸ್ಟ್ಗಳನ್ನ ನೋಡೋದು ತುಂಬ ಚೆನ್ನಾಗಿದೆ ಅಂತ ತುಂಬ ಮೆಸೇಜಸ್ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದರೆ ಇಷ್ಟು ದೊಡ್ಡ ಒಂದು ಕ್ಯಾನ್ವಾಸ್ ಮಾಡಿರುವಂಥ ಒಂದು ಸಿನಿಮಾ ಅದು ಪಾಸಿಬಲ್ ಆಗಿದ್ದೆ ಅವರಿಂದ. ಸೊ ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಎರಡನೇದಾಗಿ ನಮ್ಮ ನಿರ್ದೇಶಕರು, ಇವತ್ತೇನು ಪ್ರತಿಯೊಬ್ಬರು ಸಿನಿಮಾವನ್ನು ನೋಡಿ ಇಷ್ಟಪಡ್ತಾ ಇದ್ದಾರೆ, ಅದಕ್ಕೆ ಕಾರಣಕರ್ತರು ಅವರು. ಸೊ ಅವರಿಂದನೇ ಇವತ್ತು ಇಷ್ಟು ಒಂದು ಏನಂತಾರೆ, ಒಂದು ಕುತೂಹಲಕಾರಿ ಅಂತ ನಾವೇನು ಹೇಳ್ತೀವಿ ಅದೆಲ್ಲ ಜನ ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಇವತ್ತು ಪ್ರತಿಯೊಬ್ಬರು ಬಂದು ಸಿನಿಮಾವನ್ನು ನೋಡಿದವರು ತುಂಬ ಮೆಚ್ಚುಗೆಯ ಮಾತುಗಳನ್ನ ನಿಮ್ಮ ಮುಂದೆನೇ ಆಡಿದ್ದಾರೆ. ಸೊ ಇನ್ನು ಹಾಗೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹೇಳ್ದಂಗೆ ನಮ್ಮ ಸಿನಿಮಾ ಬಗ್ಗೆ, ನಮ್ಮ ಮಗು ಬಗ್ಗೆ ನಾವೇ ಮಾತಾಡೋದಕ್ಕಿಂತ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಟೆರರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳಷ್ಟು ನನಗೆ ಮೆಸೇಜಸ್ ಬರ್ತಾ ಇದೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗುಲ್ಬರ್ಗ, ಆಮೇಲೆ ಬಾಗಲಕೋಟೆ, ಈ ಕಡೆಯಿಂದ ತುಂಬ ನನಗೆ ಮೆಸೇಜಸ್ ಬರ್ತಾ ಇದೆ, ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಶೋಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಆ ಕಡೆ ಎಲ್ಲ. ಸೊ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಚಿಹ್ನೆ ಅಂತ ಹೇಳ್ಬೋದು. ಮೊನ್ನೆ ಮೈಸೂರಿಗೆ ಹೋಗಿದ್ವಿ, ಹಾಗೆ ಮಂಡ್ಯಕ್ಕೆ ಹೋಗಿದ್ವಿ, ಚನ್ನಪಟ್ಟಣಕ್ಕೆ ಹೋಗಿದ್ವಿ. ಎಲ್ಲ ಕಡೆ ತುಂಬ ಹೃದಯದಿಂದ ನಮ್ಮನ್ನು ಸ್ವಾಗತಿಸಿದ್ರು, ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ರು. ಸೊ ಎಲ್ಲೋ ಒಂದು ಕಡೆ ತುಂಬ ಭಾವುಕರಾಗಿದ್ವಿ ನಾವು, ಯಾಕೆಂದರೆ ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆ ನಮಗೆ ಅಂತ. ಬಟ್ ಇನ್ನೂ ನಮಗೆ ಒಂದು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ತಾವೆಲ್ಲ ಬಂದು ಸಿನಿಮಾವನ್ನು ನೋಡಿ, ನೋಡಿರೋರೆಲ್ಲ ದಯವಿಟ್ಟು ನಿಮ್ಮ ಗೆಳೆಯರಿಗೆ ಅಥವಾ ನಿಮ್ಮ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಹೇಳಿ ಸಿನಿಮಾವನ್ನು ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ.